ಕಾರ್ಯನಿರ್ವಾಹಕ ಅಧಿಕಾರಿ DC ಅರಮನೆಗೆ DC ಉತ್ತರ ಕೊಡ್ಬೇಕಾ, ಸುಬ್ರಹ್ಮಣ್ಯ ಉತ್ತರ ಕೊಡ್ಬೇಕಾ? ನನಗೆ ಲೆಟ್ರ್ ಬರೆದಿರೋನು ಸುಬ್ರಹ್ಮಣ್ಯ. ನೀವು ಅರಮನೆ ಉಪನಿರ್ದೇಶಕ TS ಸುಬ್ರಹ್ಮಣ್ಯರ ವಿರುದ್ಧ ದೂರು ಕೊಟ್ಟಿದ್ರಿ, ಇದನ್ನು ನಾವು ತನಿಖೆ ಮಾಡಿದ್ದೀವಿ, ಅಂಥದ್ದೇನೋ ಆರೋಪ ಕಂಡು ಬಂದಿಲ್ಲ ಅಂತ ಅವ್ನು ನನಗೆ ಹಿಂಬರ ಕೊಡ್ತಾನೆ DD. ಅಂದರೆ DC ಜವಾಬ್ದಾರಿ ಏನು? DC ಪೋಸ್ಟ್ ಮಾರ್ಕೊಂಡಿದ್ದಾನ DC? ಅವನಿಗೆ ಮಾರ್ಬಿಟ್ನಾ? ಅಧ್ಯಕ್ಷ, ಚೀಫ್ ಸೆಕ್ರೆಟರಿ, ಸರ್ಕಾರ ಅವನು ಮಾಡಿಬಿಡ್ಲಿ ಬಿಡಿ, ಎಲ್ಲ ಓಲ್ ಅನ್ಸೋಡು ಅವನೇ ಆಗ್ಬಿಡ್ಲಿ, ಅರಮನೆಗೆ ಅವನೇ ಸುಪ್ರೀಂ ಆಗ್ಬಿಡ್ಲಿ ಬಿಡ್ರಿ ಅಲ್ವಾ? ಏನು ಇದೊಂದು ವ್ಯವಸ್ಥೆನಾ? ಇಲ್ಲೊಂದು ಕಾನೂನು ಇದೆಯಾ? ಇಲ್ಲೊಂದು ಸರ್ಕಾರ ಇದೆಯಾ? ಇಲ್ಲೊಂದು ಆಡಳಿತ ಇದೆಯಾ? ನಾಚಿಕೆ ಆಗಬೇಕು. ಮೈಸೂರು ಇನ್ನೂ ಎಷ್ಟು ವರ್ಷ ಹಿಂಗೆ ಬಿಟ್ಕೊಂಡು ಹೋಗ್ತಾರೆ? ಇದು CM ಮುಖ್ಯಮಂತ್ರಿಗಳ ತವರು ಜಿಲ್ಲೆ. ಇಂಥ ಕಡೆನೇ ಇಂಥ ಅಕ್ರಮ ವ್ಯವಹಾರಗಳು ಇಷ್ಟೊಂದು ನಡೆದ್ರೆ ಇನ್ನು ಬೇರೆ ರಾಜ್ಯದ ಬೇರೆ ಸ್ಥಳಗಳಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡೋದು? ಹಂಗಾಗಿ ಇದು ಗಂಭೀರವಾದ ವಿಚಾರ. ನಾವು ಈಗೇನು ಲೋಕಾಯುಕ್ತದವರು ಸುಮಾರು ಇಡೀ ರಾತ್ರಿ ತನಿಖೆ ನಡೆಸಿರುವಂಥದ್ದು, ಎಲ್ಲ ಸಿಬ್ಬಂದಿಗಳನ್ನ ಮೊಬೈಲ್ ಕಿತ್ಕೊಂಡು ಮಾಡಿರುವಂಥದ್ದು ತನಿಖೆ ಮಾಡಿದ್ದಾರೆ. ಸುಮಾರು 60, ನನಗೆ ಮಾಹಿತಿ ಬಂದಂಗೆ 60 ಪುಟಗಳಿಗೂ ಹೆಚ್ಚು ವರದಿಯನ್ನು ತೊಗೊಂಡೋಗಿದ್ದಾರೆ. ಹಣ ಸೀಜ್ ಮಾಡಿದ್ದಾರೆ. ಅಧಿಕಾರಿ ಅಲ್ಲಿ ಸಂಬಂಧಪಟ್ಟಂಥ ಏನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇದೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ವರದಿ ತಗೊಂಡಿದ್ದಾರೆ. ಅಲ್ಲಿನ ಸಿಬ್ಬಂದಿಗಳು ಕೂಡ ವಾಸ್ತವತೆಯನ್ನು ಒಪ್ಕೊಂಡು DD ಅವರು ಹೇಳಿರೋದ್ರಿಂದ ಹಿಂಗೆಲ್ಲ ಮಾಡ್ತಾಯಿದ್ದೀವಿ ಅಂತ ಕೂಡ ಅದೆಲ್ಲ ರೈಟಿಂಗಲ್ಲಿ ಕೊಟ್ಟಿರುವಂಥದ್ದು ಸಿಬ್ಬಂದಿ ವರ್ಗ. ಅಲ್ಲಿ ಮತ್ತು 7 ಜನನ ಅಕ್ರಮವಾಗಿ ನೇಮಕ ಮಾಡ್ಕೊಂಡಿದ್ದಾನೆ ಆತ. ಅವರು ಜನತಾ ಬಜಾರ್ಗೆ ಅಕ್ರಮವಾಗಿ ನೇಮಕ ಮಾಡ್ಕೊಳ್ತಾರೆ, ಅಲ್ಲಿಂದ ಅಲ್ಲಿ ಒಂದಿನೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ಇವನೇ ಮಾಡೋ ಅಂಥದ್ದು. ಅವ್ರನ್ನ ಏಕಾಏಕಿಲಿ ಓವಡಿ ತಗೋತಾನೆ ಅರಮನೆಗೆ, ಅಲ್ಲಿ ಒಂದಿನ ಕೆಲಸ ಮಾಡಲ್ಲ ಅವರು, ನೇಮಕಾತಿ ಅಲ್ಲಿ. ಈಗ ಅವರು ಅಕ್ರಮವಾಗಿ ನೇಮಕ ಆಗಿದ್ದಾರೆ ಅನ್ನೋದು ಸಾಬೀತಾಗಿ ತನಿಖೆಯಾಗಿ ಡಿಸ್ಮಿಸ್ ಮಾಡಿದ್ದಾರೆ. 7 ಜನ ನೌಕರರು ಡಿಸ್ಮಿಸ್ ಆಗಿದ್ದಾರೆ. ಅವರು ಜನತಾ ಬಜಾರ್ ನೌಕರರು. ಆ ಡಿಸ್ಮಿಸ್ ಆಗಿರೋ ನೌಕರನ್ನ ಇನ್ನೂ ರಿಲೀವ್ ಮಾಡ್ತಾ ಇಲ್ಲ ಇಡಿಯೇಟ್ ಇವನು DD ಸುಬ್ರಹ್ಮಣ್ಯ. ಏನಿದು ಆಡಳಿತ? ಡಿಸ್ಮಿಸ್ ಆಗಿರೋದು ಅಲ್ಲಿ ಸಿಬ್ಬಂದಿ, ಇವನು ಸಿಬ್ಬಂದಿ ಅಲ್ಲ, ಅರಮನೆ ಸಿಬ್ಬಂದಿ ಅಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಏನು ನೋಟ್ ಬ್ಯಾನ್ ಆಯ್ತಲ್ಲ, 500 ರೂಪಾಯಿ 1000 ರೂಪಾಯಿ ನೋಟ್ ಬ್ಯಾನ್ ಆಯ್ತಲ್ಲ, ಆಗ ಇವನು ಮನೇಲಿರೋದು 5 ಕೋಟಿ ರೂಪಾಯಿ ತಗೊಬಂದು ಅಕೌಂಟ್ಗೆ ಹಾಕ್ತಾನಲ್ಲ, ಪ್ಯಾಲೇಸ್ ಅಕೌಂಟ್ಗೆ. ಆ ಸಂದರ್ಭದಲ್ಲಿ ಏನು ಅಕೌಂಟ್ ಮೇಂಟೈನ್ ಮಾಡ್ತಕ್ಕಂಥ ಒಬ್ಬ ದಲಿತ ಸಿಬ್ಬಂದಿ ಅಕೌಂಟ್ ಮೇಂಟೈನ್, ಅವನಿಗೆ ಒಂದಷ್ಟು ಆಮಿಷ ಒಡ್ಡಕ್ಕೆ ಹೋದಾಗ ಅವನು ಒಪ್ಪೋದಿಲ್ಲ. ನನಗೆ ಬೇಡ, ನಾನು ಈ ಕೆಲಸ ಮಾಡೋದಿಲ್ಲ, ನಮ್ಮ ತಂದೆ ಸತ್ತಿದ್ರು, ಅವರು ಅನುಕಂಪದ ಮೇಲೆ ಕೆಲಸ ಮಾಡ್ತಾಯಿದ್ದೀನಿ, ನಾನು ಪ್ರಾಮಾಣಿಕವಾಗಿ ಬದುಕಬೇಕು, ಪ್ರಾಮಾಣಿಕವಾಗಿ ಇರ್ತೀನಿ, ಅರಮನೆದು ನನಗೆ 1 ರೂಪಾಯಿ ಬೇಡ ಅಂತೇಳಿ ನಿರಾಕರಿಸ್ತಾನೆ ಆತ. ಅವನನ್ನು ತನ್ನ ಪ್ರಭಾವ ಬಳಸಿ DC ಆಫೀಸ್ಗೆ ಓವಡಿ ಕಳಿಸ್ತಾನೆ. ಅರಮನೆ ಮಂಡಳಿಗೆ ಬೇರೆ ಕಡೆಯಿಂದ ಓವಡಿ ತಗೋಬೋದೇ ಹೊರತು ಅರಮನೆಯ ಕಾಯಂ ಸಿಬ್ಬಂದಿಗಳನ್ನು ಬೇರೆ ಕಡೆ ಓವಡಿಗೆ ಮಾಡೋಂಗಿಲ್ಲ, ನಿಯೋಜನೆ ಮಾಡೋಂಗಿಲ್ಲ. ಅದು ಅರಮನೆ ಮಂಡಳಿಯ ಇದರಲ್ಲಿದೆ, ಬೈಲಾದಲ್ಲಿದೆ. ಆದರೂ ಇವನು ತನಗೆ ಯಾವಾಗ ಇವನು ದುಡ್ಡು ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಅಡ್ಡಿ ಆಗ್ತಾನೆ ಅಂತ ಗೊತ್ತಾಯಿತು, DCನ ಅಡ್ಜಸ್ಟ್ ಮಾಡಿಕೊಂಡು DC ಆಫೀಸ್ಗೆ ಕಳಿಸ್ಬಿಡ್ತಾನೆ, ಓವಡಿ ಮೇಲೆ ಕಳಿಸ್ತಾನೆ. ಅದು ಇಲ್ಲಿಗೆ ಒಂದೆರಡಲ್ಲ ನಾನು ಹೇಳ್ತೀನಲ್ಲ, 14 ಸಾಕ್ಷಿ ಸಮೇತ ಕೊಟ್ಟಿರುವಂಥದ್ದು ನಾವು. 14 ಆರೋಪಗಳು, ಒಂದೆರಡಲ್ಲ. ಆ ಎಲೆಕ್ಟ್ರಾನಿಕ್ ಗೇಟ್ನ ಮಿಸ್ಯೂಸ್ ಮಾಡ್ಕೊಂಡಿರೋಂಥದ್ದು, ಚಪ್ಪಲಿ ಸ್ಟ್ಯಾಂಡು, ಅಲ್ಲಿರ್ತಕ್ಕಂಥ ಮಳಿಗೆಗಳನ್ನ ಅಕ್ರಮ ಕೊಟ್ಟಿರ್ತಕ್ಕಂಥದ್ದು. ಹಿಂದೆ ಅಲ್ಲೊಬ್ಬರು ಡೈರೆಕ್ಟ್ರ್ ಇದ್ದರು. ಆ ಡೈರೆಕ್ಟ್ರು ಆತನ ಬಗ್ಗೆ ಒಂದಷ್ಟು ಸರ್ಕಾರಕ್ಕೆ ವರದಿ ಮಾಡಿದ್ದಾರೆ, ಯಾವ ಥರ ಎಲ್ಲ ಅಕ್ರಮ ವ್ಯವಹಾರ ಮಾಡ್ತಾಯಿದ್ದಾನೆ ಇವನು, ಎಲ್ಲೆಲ್ಲಿ. ಕೆಲವು ಬಾಡಿಗೆನೇ ತಗೊಳ್ಳೋದಿಲ್ಲ, ಫ್ರೀಯಾಗಿ ಅವನಿಗೆ ಬೇಕಾದವ್ರಿಗೆ ಫ್ರೀಯಾಗಿ ಬಿಟ್ಬಿಡೋದು. ನನಗೇನು ಲಾಸ್ ಆಗಲ್ಲವಲ್ಲ, ಸರ್ಕಾರಕ್ಕೆ ತಾನೇ ಲಾಸ್ ಆಗೋದು. ಈ ಥರದ ಅವಕ್ಕೆಲ್ಲ ದಾಖಲೆ ಇದೆ, ತನಿಖೆ ಒಬ್ಬರು ನಿರ್ದೇಶಕರು ವರದಿ ಮಾಡಿದ್ದಾರೆ ಅದರ ಬಗ್ಗೆ. ಇದುವರೆಗೂ ಯಾವುದೇ ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ. ಇದು ದುರಂತ.